ಸೊ ಇದು ನನ್ನ ಮಾವಿನ ಹಣ್ಣಿನ ಸೆಕೆಂಡ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ಈ ರೆಸಿಪಿನ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಮಾವಿನ ಹಣ್ಣನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಜಾರಲ್ಲಿ ಪ್ಯೂರಿ ಮಾಡ್ಕೊಳ್ಳೋಣ. ಸೊ ಪ್ಯೂರಿ ಮಾಡೋಕ್ಕಿಂತ ಮುಂಚೆ ಅದೇ ಮಾವಿನ ಹಣ್ಣಿಗೆ 1 ಏಲಕ್ಕಿ, ಅರ್ಧ ಕಪ್ನಷ್ಟು ಫ್ರೆಶ್ ಕ್ರೀಮು, 1 ಬಟ್ಲು ಹಾಲು, 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದಾಯಿತು ಫಸ್ಟ್ ಸ್ಟೆಪ್ಪು. ಸೊ ಸೆಕೆಂಡ್ ಸ್ಟೆಪ್ಗೆ ನಮಗೆ ಬ್ರೆಡ್ ಸ್ಲೈಸಸ್ ಬೇಕಾಗುತ್ತೆ. ಬ್ರೆಡ್ಡಿಂದು ಸೈಡ್ ಭಾಗ, ಬ್ರೌನ್ ಭಾಗ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಸೊ ಇದು ಬಂದು ನಾನು ಮನೇಲೇ ಫ್ರೆಶ್ ಕೋವಾ ಮಾಡ್ಕೊಂಡಿದ್ದೀನಿ. ರೆಸಿಪಿ ಬೇಕು ಅಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಒಂದು ಬೌಲ್ಗೆ ಮಾವಿನ ಹಣ್ಣಿಂದು ಪ್ಯೂರಿ ಏನು ಮಾಡಿದ್ವಿ ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ಬ್ರೆಡ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಥರ್ಡ್ ಲೇಯರು ಖೋವಾ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತೆ ಅದೇ ಲೇಯರ್ಸ್ನ ರಿಪೀಟ್ ಮಾಡಬೇಕು. ನೆಕ್ಸ್ಟ್ ಕೂಡ ಬ್ರೆಡ್ನ ಕವರ್ ಮಾಡಿ ಮ್ಯಾಂಗೋ ಪ್ಯೂರಿ ಏನು ಮಿಕ್ಕಿತ್ತು ಅದನ್ನು ಪೂರ್ತಿಯಾಗಿ ಲೇಯರ್ ಹಾಕಿ ಚೆನ್ನಾಗಿ ಚಿಲ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಾಂದ್ರೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಮಿಕ್ಸಿ ಮಾಡಿರೋ ಕಾರಣ. ಸೊ ಮೇಲ್ಗಡೆ ಮಾವಿನ ಹಣ್ಣು ಪೀಸಸ್ ಇಟ್ಟು ಡೆಕೋರೇಟ್ ಮಾಡಿದ್ರೆ ಮಾವಿನ ಹಣ್ಣು ರೆಸಿಪಿ ರೆಡಿ ಆಗಿ